ಸಮೀಕ್ಷೆಯನ್ನು ಮಾಡಿ ಮತ್ತು ಎಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಶಿವಾನಂದ ಪಾಟೀಲ್ ಅವರ ಅಭಿಪ್ರಾಯ, ಯಶವಂತಗೌಡ ಅಭಿಪ್ರಾಯ, ಮನಗೂಳಿಯವರ ಅಭಿಪ್ರಾಯ, ಆಮೇಲೆ ನಾಡಗೌಡರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ತಗೊಂಡು ಒಕ್ಕೂರಲಿಂದ ಇವತ್ತು ರಾಜವರ್ಗರು ಅಭ್ಯರ್ಥಿ ಆಗಬೇಕು ಅಂತೇಳಿ ಇದು ಮಾಡಿದ್ರಿಂದ ಪಕ್ಷನೂ ಕೂಡ ಸಮೀಕ್ಷೆ ಮಾಡಿ ರಾಜವರ್ಗರವ್ರನ್ನ ಅಭ್ಯರ್ಥಿಯಾಗಿ ನಿನ್ನೆ ಶಿವರಾಜ್ ದಿವಸ ಪ್ರಥಮ ಲಿಸ್ಟ್ನಲ್ಲಿ ಕರ್ನಾಟಕ ಪದರಲ್ಲಿ ಪ್ರಥಮ ಹೆಸರು ರಾಜವರ್ಗರವರು ಮತ್ತು ಬಹಳ ದಿನಗಳ ಒಂದು ಆಶಯ ಕೂಡ ಇವತ್ತು ಏನು ದಲಿತ ಬಲಗೈ ಅಂಬೇಡ್ಕರ್ ಅಲ್ಲಿ ಕೂಡ ಭಾಳ ನಾವು 2.5 ಲಕ್ಷ 3 ಲಕ್ಷ ಜನಸಂಖ್ಯೆ ಇದ್ದೀವಿ, ನಮಗೆ ಟಿಕೆಟ್ ನೀಡಬೇಕು ಅಂತೇಳಿ ಅವತ್ತು ಕೂಡ ಬೇಡಿಕೆ ಆಗಿತ್ತು. ರಾಜವರ್ಗರವರು ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ತದನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಒಂದು ದಿವಸ ಅವರಿಗೆ ಟಿಕೆಟನ್ನು ಒಂದು ದಿವಸ ನಾವು ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ವರಿಷ್ಠರು ಕೂಡ ವಿಚಾರ ಮಾಡಿದ್ವಿ, ಕಟ್ಟಿಕೊಂಡವ್ರು ಕೊಡೋಣ ಅಂತ ಪಾರ್ಲಿಮೆಂಟಿಗೆ ರಾಜವರ್ಗರು ಮಾಡಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ವಿ. ಯಾಕಂದರೆ ಬಯಸಿದರೆ ರಾಜವರ್ಗರಿಗೆ ಎಮ್ ಎಲ್ ಎ ಟಿಕೆಟ್ ಸಿಗ್ತಿದೆ. ಹೀಗಾಗಿ ಇವತ್ತು ರಾಜವರ್ಗರು ಟಿಕೆಟ್ ಸಿಕ್ಕಿದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ರಾಜವರ್ಗರವರು ಭಾಳ ದೊಡ್ಡ ಅಂತರದಿಂದ ತುಂಬ ಚುನಾವಣೆಯಲ್ಲಿ ಆಯ್ಕೆ. ನಾವೆಲ್ಲರೂ ಸಂಘಟಿತವಾದಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸೋತ ಅಭ್ಯರ್ಥಿಗಳು, ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರನ್ನು ಒಳಗೊಂಡು ಎಲ್ಲ ಮುಖಂಡರನ್ನು ಒಳಗೊಂಡು ಜನಪದರಿಗೆ ಒಳಗೊಂಡು ನಾವು ಅವ್ರನ್ನ ಕೆಲಸ ಮಾಡ್ತೀವಿ. ಕಳೆದ ಬಾರಿ